ಇವಾಗ ಕಿಂಗ್ಡಮ್ ಮೊನೆರಾ ಅನ್ನೋದು ಹೇಳ್ತೀನಿ. ಇಡೀ ಜೀವಿಗಳಲ್ಲಿ ಮೊದಲನೇ ಕಿಂಗ್ಡಮ್ ಅಂದರೆ ತೀರಾ ಪ್ರಿಮಿಟಿವ್ ಆಗಿರೋದು ಮೊನೆರಾ ಅನ್ನೋದು. ಎಲ್ಲ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಬರ್ತದೆ. ಅವು ಎಲ್ಲ ಕಡೆ ತುಂಬಿರ್ತವೆ. ಒಂದು ಇಡೀ ಮಣ್ಣು ತಗೊಂಡ್ರೆ ಅದರಲ್ಲಿ ಸಾವಿರಾರು ಥರ ಬ್ಯಾಕ್ಟೀರಿಯಾಗಳಿರ್ತದೆ. ಇದು ತೀರಾ ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ಇರ್ತದೆ. ತೀರಾ ಬೇರೆ ಯಾವ ಜೀವಿನೂ ಇರೋಕ್ಕಾಗದೇ ಇರೋದು. ಯಾವ್ಯಾವುದು ಅಂದರೆ ಹಾಟ್ ಸ್ಪ್ರಿಂಗು, ಬಿಸಿ ನೀರು ಚುಮುಕ್ತಾ ಇರ್ತದಲ್ಲ ಆ ಥರ ಜಾಗ, ಮರಳುಗಳಲ್ಲಿ, ಡೆಸರ್ಟ್ಗಳಲ್ಲಿ, ಸ್ನೋಗಳಲ್ಲಿ, ಹಿಮ ಬಿದ್ದು ಬಿದ್ದು ತುಂಬಿರೋ ಜಾಗದಲ್ಲೂ ಬ್ಯಾಕ್ಟೀರಿಯಾಗಳಿರ್ತವೆ. ಅದೇ ಥರ ಡೀಪ್ ಓಷನ್ನು, ಸಮುದ್ರದಲ್ಲಿ ತೀರಾ ಕೆಳಗೋದ್ಮೇಲೆ ಹೈಯೆಸ್ಟ್ ಪ್ರೆಷರ್ ಇರ್ತದೆ, ಅಟ್ಮಾಸ್ಫಿರಿಕ್ ಪ್ರೆಷರು. ತೀರಾ ಪ್ರೆಷರಲ್ಲಿ ಅಂಥ ಇದರಲ್ಲೂ ಬ್ಯಾಕ್ಟೀರಿಯಾಗಳು ಬದುಕಿರ್ತವೆ. ಅದೇ ಥರ ಇನ್ನೂ ಕೆಲವು ಬ್ಯಾಕ್ಟೀರಿಯಾಗಳು ಪ್ಯಾರಾಸೈಟ್ ಥರ ಬೇರೆ ಜೀವಿ ಮೇಲೆ ಅದ್ರ ರಕ್ತ ಕುಡ್ಕೊಂಡಿಲ್ಲ ಅದ್ರ ನ್ಯೂಟ್ರಿಷನ್ ತಗೊಂಡು ಉಳಿದಿರ್ತವೆ. ಬ್ಯಾಕ್ಟೀರಿಯಾದಲ್ಲಿ 4 ಮೈನ್ ಗ್ರೂಪ್ಗಳು ಮಾಡ್ತಾರೆ. ಯಾವ್ಯಾವುದು ಅಂದರೆ ಕಾಕಾಯಿ ಅಂತ. ಯಾವ್ಯಾವುದು ಬಾಲ್ ಶೇಪ್ ಇರ್ತದೋ ಅದು ಕಾಕಾಯಿ. ಬೆಸಿಲೈ ಅನ್ನೋದು ರಾಡ್ ಶೇಪ್ ಇರೋದನ್ನ ಬೆಸಿಲೈ ಅಂತಾರೆ. ಸ್ಪೈರಲ್ ಶೇಪಿಂಗೆ ಸ್ಪೈರಲ್ ಥರ ಇರೋದನ್ನ ಸ್ಪಿರಿಲಾ ಅಂತಾರೆ. ವಿಬ್ರಿಯೋ ಅಂದರೆ ಕಾಮಾ ಶೇಪಲ್ಲಿ ಇರ್ತದೆ. ಇವೆಲ್ಲ ಬ್ಯಾಕ್ಟೀರಿಯಾದು 4 ಮೈನ್ ಟೈಪ್ಗಳು.